ವಾಟ್ಸಪ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಬೆಂಗಳೂರು, ಕರ್ನಾಟಕ. ನಾವಿವತ್ತು ವೀಕೆಂಡ್ ಆಗಿರೋದ್ರಿಂದ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ, ಒಂದು ರೆಸ್ಟೋರೆಂಟ್ ಇದೆ ಅಂತ ಹೋಗ್ತಿದ್ದೀವಿ. ಹಾಗೆ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಮೌಂಟ್ ಡೋರಾ ಅಂತ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫಸ್ಟು ಸ್ಟಾಪ್ ಮೆಂಟ್ಗೆ. ಅಲ್ಲಿ ರೀಚ್ ಆದ್ವಿ ಮೆಂಟ್ ಕುಝೀನ್ಗೆ. ಇಲ್ಲಿಂದ ಲೈಕ್ 100 ಮೀಟರ್ಸ್ ಇರ್ಬೋದು. ಬನ್ನಿ ಹೋಗೋಣ. ಆ್ಯಕ್ಚುಲಿ ಅನ್ಲಿಮಿಟೆಡ್ ಅಂತೆ, ಹೇಗಿದೆ ಫುಡ್ಡು ಅಂತ ನೋಡೋಣ. ಇದು ವಿಂಟರ್ ಪಾರ್ಕ್ ಅಂತ ನೋಡಿ. ಇಲ್ಲಿ ಪಾರ್ಕ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಒಳ್ಳೆ ಸ್ಟ್ರೀಟ್ ಆ್ಯಕ್ಚುಲಿ. ಸೊ ನಾವು ಹೋಗ್ಬೇಕಾಗಿರೋ ರೆಸ್ಟೋರೆಂಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ. ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಕ್ರೌಡ್ ಇಲ್ಲ, ಇನ್ನೂ ಆಗಿಲ್ಲ ಟೈಮು. ಸೊ ಮಿಂಟ್ ಇದೆ. ಬನ್ನಿ ಒಳಗೆ ಹೋಗೋಣ, ಹೆಂಗಿದೆ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಬಂದಿದ ತಕ್ಷಣವೇ ಗೋಬಿ ಮಂಚೂರಿಯನ್ ಹಾಕೊತಾ ಇದ್ದೀವಿ. ಆದರೆ ಆ್ಯಕ್ಚುಲಿ ಇಲ್ಲಿ ತುಂಬ ವೆರೈಟಿ ಫುಡ್ ಇದೆ, ಸ್ಟಾರ್ಟರ್ಸ್ ಇದೆ. $20ಗೆ ಇಷ್ಟೊಂದು ಐಟಮ್ ಸಿಗುತ್ತೆ ಅಂತ ನಂಬಕ್ಕೆ ಆಗಲ್ಲ. ದಾಲ್ ರೈಸ್ ಇದೆ, ಮತ್ತು ಚಾಟ್ಸ್ ಇದೆ, ಸಮೋಸ ಚಾಟು. ಹಾಗೆ ಇಲ್ಲಿ ಬಿರಿಯಾನಿ, ಚಿಕನ್ನು, ಬಟರ್ ಚಿಕನ್ನು, ಗ್ರಿಲ್ ಚಿಕನ್ನು, ಡೆಸರ್ಟ್ಸ್ ಇದ್ವು ಕೆಲವು ಅಂತ ಹಾಕ್ಕೊಂಡು ನಾವು ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗೈಸ್, ಕೊನೆಗೂ ದೊಡ್ಡ ನಮಸ್ಕಾರ ಮಿಂಟ್ಗೆ. ಹಂಗಂದ್ಬಿಟ್ಟು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಕೆಲವು ಐಟಮ್ಸು ಚೆನ್ನಾಗಿತ್ತು, ಕೆಲವು ಐಟಮ್ಸು ಚೆನ್ನಾಗಿರಲಿಲ್ಲ. ತೊಗೊಂಡೆ ಕಾರ್ಡು. ಇಲ್ಲಿ ಊಟ ಆಗಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಗುರು. ಈ ಮರಗಳು ನೋಡಿ ಹೆಂಗಿದೆ ಇಲ್ಲಿ. ಅಯ್ಯೋ, ಯಾಕೆ ಹೇಳ್ತೀಯ. ಕಾರ್ ಹತ್ರ ಬಂದ್ವಿ, ಈಗ ಹೋಗಬೇಕು. ಸಣ್ಣದಾದ ವಿಲೇಜು ಮೌಂಟ್ ಡೋರಾ ಅಂತ. ಹೋಗೋಣ ಬನ್ನಿ. ನಿದ್ದೆ ಬರ್ತಾ ಉಂಟು. ಫ್ರೆಂಡ್ಸ್, ರೀಚ್ ಆದ್ವಿ ಕೊನೆಗೂ. ಇದೆ ನೋಡಿ, ಇದೇ ಹಳ್ಳಿ. ಈ ಥರ ಇರ್ತವೆ ನೋಡು. ರೈಟಲ್ಲಿ ಮನೆಗಳು ನೋಡಿ ಹೆಂಗಿದೆ ಇಲ್ಲಿ. ಎಲ್ಲ ಕಡೆನೂ ಒಳ್ಳೆ ಥರ ಚಿಕ್ಕದಾಗೆ ಪರಿಸರದಲ್ಲಿ ಮನೆ ಕಟ್ಕೊಂಡು ಇಷ್ಟು ಚೆನ್ನಾಗಿರುತ್ತೆ. ನೇಚರ್ಗೆ ಇರೋದಲ್ವಾ. ಒಳ್ಳೆ ಗಾಡಿ, ಯಾವ ಹಾಸ್ಪಿಟಲ್ ಬೇಡ. ಪಾಮ್ ಐಲ್ಯಾಂಡ್ ಪಾರ್ಕ್ ಎಷ್ಟು ವಿಶಾಲವಾಗಿದೆ ಗುರು ನೋಡಿ. ಈ ಕಡೆಯಿಂದನೂ ಹೋಗ್ಬೋದು, ಇಲ್ಲಿಂದ ಹೋಗೋಣ ಅಂತ ಅನ್ಕೊತೀವಿ. ಕೂಲಾಗಿದೆ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋಕ್ಕೆ.
ಯಾಕೋ ವಿಚಿತ್ರವಾಗಿದೆ ಅನಿಸ್ತದೆ. ಇದೆಲ್ಲೋ ಕನೆಕ್ಟ್ ಆಗುತ್ತೆ. ಇಲ್ಲೊಂದು ಲೆಫ್ಟ್ ಇದೆ, ಇಲ್ಲೊಂದು ರೈಟ್ ಇದೆ ಅಲ್ಲ. ಹಾಂ, ಹೆಂಗೆ ಹೋಗ್ಬೇಕು? ರೈಟೇ ಹೋಗೋಣ. ಲೆಫ್ಟ್ ಹೋಗ್ತಾ ಇದ್ದಾರೆ ಇವ್ರು, ಯಾರೋ ಕಳ್ಳರು. ಹಿಂದ ಹೋಗ್ಬೇಕಾ? ಬ್ರಿಡ್ಜ್ ಹತ್ರನೇ ಹೋಗೋಣ. ನೋಡು ಎಷ್ಟು ದಾರಿಗಳಿದೆ. ಅವ್ರು ಹಂಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ಹಾವೇನಾದರೂ ಬಂದದು ಅಂತ. ಏನಿದೆ ಇಲ್ಲಿ? ವಾ, ಅಲ್ಲೇ ಯೂಟರ್ನ್ ವಾಪಸ್ ಇದು ಕರ್ಕೊಂಡು ಹೋಗ್ತಿದ್ಯಾ ಅಥವಾ ಈ ಕಡೆಯಿಂದ ಹೋಗ್ಬೋದಾ ಅಂತ? ವಾವ್, ಎಷ್ಟು ಹತ್ರ ಎಲ್ಲೂ ಓಡೋಗ್ತವೆ. ಬಾಲ ನೋಡಿ ಎಷ್ಟು ಉದ್ದ ಇದೆ ಹಳ್ಳಿಲ್ದಿಲ್ಲಿ. ಎಷ್ಟು ಚೆನ್ನಾಗಿ ಓಡೋಗ್ತದೆ ಅಲ್ವಾ? ಓಹ್, ನೋಡಿ ಪಾಚಿ ಕುಟ್ಕೊಂಡ್ಬಿಟ್ಟಿದೆ. ಅಲ್ಲೊಂದು ಟಾರ್ಟೈಸ್ ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತಿಲ್ಲ ಅನಿಸುತ್ತೆ. ಅಲ್ಲೋಡಿ, ಅದು ಗ್ರೀನ್ ಆಗ್ಬಿಟ್ಟಿದೆ. ಪಾಚಿಗೆ ತುಂಬ ದೂರ ಇದ್ದಂಗಿದೆ ಅಲ್ಲ, ಹೋಗ್ತಾನೆ ಇದೆ. ಬಟ್ ಇದು ಈವ್ನಿಂಗಿಗೆ ಚೆನ್ನಾಗಿರುತ್ತೆ ಅನ್ಕೊತೀನಿ. ನೀನು ಈವ್ನಿಂಗು ಇಲ್ಲೇ ಹೋಗೋಣ. ನಾನು ತಂಪಲ್ಲಿ ಕುತ್ಕೊಳ್ಳೋಣ, ಬಿಸಿಲು ಇವಾಗ ಕುತ್ಕೋಬೋದು ಬಾ. ಎಲ್ಲಾದರೂ ಇಲ್ಲಿ ಕುತ್ಕೊಳ್ಳೋಣ ನೋಡಿ, ನೀರು ನೋಡ್ಕೊಂಡು. ಇಲ್ಲೇ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ತೊಗೋಣ. ಯಾಕಂದರೆ ಇಲ್ಲೊಂದು ಡಕ್ ಹೋಗ್ತಿದೆ ನೋಡಿ, ಪುಟಾಣಿ ಡಕ್ಕು. ಎಷ್ಟು ಚೆನ್ನಾಗಿ ಆರಾಮಾಗಿ ವಿಶಾಲವಾಗಿ ಕೇಳಿಸ್ಬಿಡ್ತು ಅನ್ಸುತ್ತೆ, ಅದಕ್ಕೆ ಸೌಂಡ್ ಮಾಡ್ತಾಯಿದೆ. ಯಾರೋ ಬಂದರು. ಯಾವುದು? ಅಲ್ಲ, ಡಕ್ಕು. ಅಲ್ಲಿಂದ ಬಂದಿದ್ದು ನಾವೀಗ. ಯಾರು ನೋಡಿ ಜಿಮ್ ಹೆಂಗೆ ತಿರ್ಬಿಟ್ಟಿದ್ದಾನೆ ಇಲ್ಲಿ ಒಳಗೆ. ಹಿಂಗೆ ಎಷ್ಟಿದೆ, 60 ಯಾವ 30 ಗೊತ್ತಿಲ್ಲ ನನಗೆ. ಅಷ್ಟು ಕುಡಿಯಲ್ಲ, ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಕುಡಿದ್ಬಿಟ್ಟು ಚುಚ್ಚಿಬಿಟ್ಟಿದ್ದಾನೆ ಅಲ್ಲೇ ಮೇಲೆ. ಚೆನ್ನಾಗಿದೆ ಅಲ್ಲ? ಎಲ್ಲೇ ಹೋದರೂ ಏನೇ ಮಾಡಿದ್ರು ನೇಚರ್ ಮಾತ್ರ ಬರ ಇರಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಇಲ್ಲಿ ನೋಡಿ, ಫೀಡ್ ದ ಗೇಟರ್ಸ್ ಅಂದರೆ ಇಲ್ಲಿ ಮೊಸಳೆ ಇದ್ದೇ ಇರುತ್ತೆ. ಅಲಿಗೇಟರ್ಸ್ ಮೇನ್ಲಿ ಇಲ್ಲಿ ಎಲ್ಲ ಕಡೆ ಇರುತ್ತೆ. ಇಲ್ಲಂತೂ ಹೇಳೋದೇ ಬೇಡ. ಅದಕ್ಕೆ ಫೀಡ್ ಅಂತ ಇದ್ದಾರೆ. ಏನಾದರೂ ಬಿಸಾಕಿದ್ರೆ ಮೋಸ್ಟ್ಲಿ ಬರ್ಬೋದು, ಕಾಣಿಸುತ್ತೆ. ನಾವೇನು ತಂದಿಲ್ಲ ಬಿಸಾಕೋಕ್ಕೆ, ತಿನ್ನೋಕ್ಕೆ. ನೋಡೋಣ. ನೋಡಿ ಈ ಥರ ಬೋಟಿಂಗ್ ನೋಡಲಿಲ್ಲವ. ನೀರು ಬೋಟ್ ಹೋಗಿರೋದಕ್ಕೆ ಈ ಥರ ಅಳ್ಳಾಡ್ತಾ ಇದೆ.
ನಾವು ಇದ್ರ ಸಮೇತ ಅದು ಅಳ್ಳಾಡ್ತಿದ್ಯಾ ಇದು ಬ್ರಿಡ್ಜೇ ಅಳ್ಳಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ತುಳ್ಕಾಡ್ತಿದೆ ಓಕೆ, ತುಳ್ಕಾಡ್ತಿದೆ ಗೈಸ್, ತುಳ್ಕಾಡ್ತಿದೆ ನೋಡಿ. ಇಲ್ಲಿ ನಮ್ಮ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಹೆಂಗೆ ಬರೀತಾರೋ ಆ ಥರ ಇಲ್ಲೂ ಬರೀತಾರೆ. ಕೆಲವರೇನೋ ಐಸ್ ಕ್ರೀಮು ಏನೇನೋ ಬರ್ತಿದ್ದಾರೆ. ಬನ್ನಿ ಈಗ ಮ್ಯೂಸಿಯಮ್ಗೆ ಹೋಗೋಣ. ಸಾಕು, ಸಿಕ್ಕಾಪಟ್ಟೆ ಬಿಸಿಲಿದೆ, ನೋಡ್ಬೋದು ನೀವು. ಫೀಡಿಂಗ್ ಅಲಿಗೇಟರ್ಸ್ ಈಸ್ ಅಗೇನ್ಸ್ಟ್ ದ ಲಾ, ಪ್ಲೀಸ್ ರೆಸ್ಪೆಕ್ಟ್ ದ ನೇಚರ್ ಅಂತ ಬರೆದಿರೋದು. ಇವು ಒಳ್ಳೆ ಮೀನ್ಸ್ ಆಗ್ದಂಗೆ ಇವರೆಲ್ಲ. ಇಲ್ಲಿ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿ ಕೂತಿದೆ. ಆರಾಮಾಗಿ ಕೂತಿದೆ ಅದು ಬಿಸಿಲಲ್ಲಿ. ಮತ್ತೆ ಬಂದ್ವಿ. ಓ, ಮೊಸಳೆನೇ ಅನ್ಕೊಂಬಿಟ್ಟೆ ನಾನು ಅದನ್ನು ನೋಡಿ. ಫ್ಲೋರಿಡಾ ಆಲಿಗೇಟರ್ಸ್ದ ಪ್ಲೇಸು. ಸೊ ಶೇಟ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ನಿಜವಾಗ್ಲೂ ಇದ್ರೂ ಇರುತ್ತೆ, ಯಾಕಂದರೆ ಇವು ಬಾಯಿ ತೆಕ್ಕೊಂಡು ಹಿಂಗೆ ಕೂತಿರ್ತವೆ. ಹೆಂಗೆ ಚೆಕ್ ಮಾಡೋದು? ಅಲ್ಲ, ನಿಜ ಅಲ್ಲ ಇದು. ಹೆಂಗಿದೆ ನೋಡಿ ಇದು, ಯಪ್ಪ. ನಿನ್ನೆ ಕಾರ್ನ್ ಫೆಸ್ಟಿವಲ್ ಇತ್ತಂತೆ, ಅದಕ್ಕೆ ಮೋಸ್ಟ್ಲಿ ಇದು ಹಚ್ಚಿದಾರ ಅಂತ. ಕ್ಯಾಟ್ ಇದೆ. ರೇಸಿಂಗ್ ಮೈ ಹಸ್ಬೆಂಡ್ ಈಸ್ ಎಕ್ಸಾಸ್ಟಿಕ್. ಏನು ಗುರು ಇದು ನನಗೆ ಅಂತ ಹೇಳ್ತಾಳೆ ಇದು. ಎಲ್ಲ ಒಂಥರ ಚೆನ್ನಾಗಿದೆ, ಹಳೆ ಕಾಲದ ಕ್ರಾಫ್ಟ್ಸು, ಕಾಕ್ ಜ್ಯುವೆಲ್ಲರೀಸು, ಉಡ್ಡುದು ನೋಡಿದಲ್ಲ ಅಲ್ವಾ. ಮುಂದೆ ಹೋಗಲ್ವಾ ಅಲ್ಲಿ? ಸಾಕಾ, ಬೇರೆ ಕಡೆ ಹೋಗೋಣ. ನೀರು ಅನ್ಕೊಳ್ತೆ ನಾನು, ಬಟ್ ನೀರು ಹಾಕಿದ್ರೆ ನೀರಲ್ಲ, ಅದು ನೀರು ಥರ ಕಾಣಿಸುತ್ತೆ. ನೋಡಿ, ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಸದೇ ಇರೋದಕ್ಕೆ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಎತ್ಕೊಂಡು ಹೋಗ್ತವ್ರೆ. ಎಷ್ಟು ಬೇಕಾ? 175 ಮತ್ತೆ ಒಂದು ತಾತ ಬಂದಿದ್ರು ಈಗ, ಗಾಡಿ ಎಲ್ಲ ಡ್ಯಾಮೇಜ್ ಮಾಡಿರ್ತಾರಂತೆ. ಎಷ್ಟು ನಾವು $175 ಅಂದ್ರೆ $175 $15,000 ಆ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಸಿದೆ. ಮತ್ತೆ ಲೈಸೆನ್ಸ್ ಮೇಲೆ ಬೀಳುತ್ತೆ. ನೋಡಿ ಹೆಂಗೆ ಪ್ಲಾಜಾಗಳಿರುತ್ತೋ ಆ ಥರ ಇಂಥ ಟಾಯ್ಸ್ಗಳು. ಅಂದರೆ ಈ ಹಳ್ಳಿಗಳಲ್ಲಿ ಏನು ನಿಮಗೆ ಕ್ರಾಫ್ಟು ಆರ್ಟ್ ವರ್ಕ್ಗಳು ಸಿಗುತ್ತೋ ಆ ಥರ ಇಲ್ಲಿ ನಿಮಗೆ ಇದು ಹ್ಯಾಟ್ಸ್ ಆಗಲಿ, ಫೋಟೋಗ್ರಫಿ, ಯಾವುದೋ ಪೇಸ್ಟ್ರೀಸ್,
ನೋಡ್ಬೋದು. ಓಹೋ, ತಾತ ಏನು ಮಾಡ್ತಾ ಇದ್ದಾನೆ ಪಾಪ, ಬಾಯಲ್ಲೇ ಟ್ಯಾಪ್ ಇಟ್ಕೊಂಡಿದ್ದಾರೆ ತಾತಾಗೆ. ಏನು ಆರ್ಟ್ ವರ್ಕ್ ಅಲ್ವಾ. ಇಲ್ಲಿ ನೋಡ್ಬೋದು ಮೇಬಲ್ ನಾರಿಸ್ ರೀಸ್ ಅಂತ. ಇವರು ಪಾಪ ರೇಸಿಸಮ್ ಬಗ್ಗೆ ಅಗೇನ್ಸ್ಟ್ ಅಂದರೆ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಕೆಲವು. ಆಮೇಲೆ ಇಂಜಸ್ಟಿಸು ಇದಕ್ಕೆಲ್ಲ ಆ ಟೈಮಲ್ಲಿ ಇವ್ರನ್ನ ಅವ್ರ ಬಿಸ್ನೆಸ್ ಆಗಲಿ ಅವ್ರ ಮನೆ ಆಗಲಿ ಎಲ್ಲ ಬಾಂಬೆಲ್ಲ ಇಟ್ಟು ಕಿಲ್ ಮಾಡಿ ಅವ್ರ ಬ್ಯಾಕ್ ಯಾರ್ಡಲ್ಲೇ ಅವ್ರನ್ನ ಊತಾಕಿ ಥರ ಸಾಯಿಸಿರೋದು ಪಾಪ. ಇಲ್ಲೂ ಇದ್ದಾರೆ ಫ್ರೀಡಮ್ ಫೈಟರ್ ಅಂತ ತೋರಿಸಿರೋದು. ಎಲ್ಲ ಫ್ರೀಡಮ್ಮು ವಾರಾಗೆ ಆಗಬೇಕು ಅಂತಿಲ್ಲ, ಕೆಲವು ರೇಸಿಸಮ್ಮು ಇದಕ್ಕೂ ಫೈಟ್ ಮಾಡೋರಿದ್ದಾರೆ ಅಂತ ಈ ಮಹಿಳೆ ತೋರಿಸಿದ್ರು. ಯಾವುದೋ ಹಳೆ ಕಾರ್ಟು, ಬ್ರಿಟಿಷ್ ಕಾಲದಲ್ಲಿತ್ತ. ಇವರೇ ಬ್ರಿಟಿಷರಲ್ವಾ. ಟ್ರೈನು, ಓಹೋ ಯಾವುದೋ ರೆಸ್ಟೋರೆಂಟಲ್ಲಿ ಒಳ್ಳೆ ಹಾಡು ಹಾಕ್ಬಿಟ್ಟವನೇ. ಯಾವುದು ಟ್ರೈನೇ ಹೋಗ್ತಲ್ಲ ಅವಾಗಿಂದ ಅಲ್ವಾ. ಅಲ್ಲೇನೋ ಇದೆ ಅಲ್ವಾ, ಹೋಗ್ತಾ ಇದ್ದಾರೆ ಜನ ಒಳಗೆ. ಕಡೆಲೆಲ್ಲ ಟನಲ್ಲು ಇರುತ್ತೆ ಆ ಥರ. ಇಲ್ಲಿ ಮರದಲ್ಲಿದೆ ಲೋ ಕ್ಲಿಯರೆನ್ಸ್. ವಾಪಸ್ ಇಲ್ಲಿ ಸನ್ಸೆಟ್ ಆಗುತ್ತೆ ಅಂತ ಬಂದ್ವಿ, ನೋಡ್ಬೇಕೇನೈತೆ ಗೈಸ್. ಇಲ್ಲಿ ನೋಡಿ ಗೈಸ್, ಓ ಶಿಟ್, ಯಾರು ಪಾರ್ಕಿಂಗ್, ಬೋಟ್ಗಳು ಪಾರ್ಕಿಂಗ್ ನೋಡಿ ಹೆಂಗೆ ಮಾಡಿದ್ದಾರೆ. ರೆಂಟ್ ಮಾಡ್ಬೋದು ಅನಿಸುತ್ತೆ, ಕಾಣಿಸ್ತಿರ್ಬೋದು ನಿಮಗೆ ಹೆಂಗೆ. ಪಾ ಪೌಂಡೋರಾ. ಸೊ ಇದು ರೆಂಟಿಗೂ ಕೊಡ್ತಾರೆ ಅನಿಸುತ್ತೆ. ಇಲ್ಲೂ ಕೆಲವು ಬೋಟ್ ಪಾರ್ಕ್ ಮಾಡಿದ್ದಾರೆ. ಅಮೇಝಿಂಗ್. ಕಾರ್ಗಳು ಪಾರ್ಕಿಂಗ್ ನೋಡಿರ್ತೀವಿ, ಇಲ್ಲಿ ಆ್ಯಕ್ಚುಲಿ ಮನೆಗೆ ಒಂದೊಂದು ಬೋಟ್ಗಳು ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬರು ಕಾರ್ಗೆ ಟ್ರೈಲ್ ಹಾಕ್ಕೊಂಡು ತೊಗೊಂಬಂದ್ಬಿಡ್ತಾರೆ. ಬನ್ನಿ ಹೋಗೋಣ ಅಲ್ಲಿ. ಫ್ರೆಂಡ್ಸ್, ಫೈನಲಿ 8:30 ಆಗ್ತಾ ಬಂತು. ಇನ್ನೂ ಕತ್ಲಾಗಿಲ್ಲ. ಇಲ್ಲಿ ನಾವು ಸನ್ಸೆಟ್ ನೋಡ್ತಾ ಮನೆಗೆ ಹೋಗ್ತೀವಿ. ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.